now, try your ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ನಾನಿವತ್ತು ನಮ್ಮ ಮನೆ ಹತ್ರದಲ್ಲೇ ಇರೋ ಒಂದು ಪ್ಲೇಸಿಗೆ ಬಂದಿದ್ದೀನಿ. ನಾನು ಬ್ಯಾಕ್ ಡ್ರಾಪ್ ಎಲ್ಲ ನೋಡ್ತಾ ಇದ್ರೆ ಬಹುಶಃ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಸುತ್ತೆ. ನನಗೆ ತುಂಬಾ ಇಷ್ಟ ಆಗಿರುವಂತಹ ಒಂದು ಪ್ಲೇಸ್. ಬರ್ಬೇಕು ನಾನೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡು ವೆಯ್ಟ್ ಮಾಡ್ಕೊಂಡೆ. ಹತ್ತತ್ರ 2 ವರ್ಷ ಕಳೆದೋಯ್ತು. ಫೈನಲಿ ಬಂದಿದ್ದೀನಿ KGN ಓಲ್ಡ್ ಫರ್ನಿಚರ್ ಶಾಪ್ಗೆ. ಕಂಪ್ಲೀಟ್ ಆಗಿ ಇಲ್ಲಿ ಏನೇನೆಲ್ಲ ಇದೆ ಎಲ್ಲವೂ ಕೂಡ ಓಲ್ಡ್ ಫರ್ನಿಚರ್, ಆಂಟಿಕ್ ಪೀಸ್ ಗಳನ್ನ ಮನೇಲಿ ಇಟ್ಕೋಬೇಕು ಅಂತ ಹೇಳಿ ತುಂಬಾ ಇಷ್ಟ ಪಡ್ತಾರಲ್ಲ ಅಂತವರಿಗೆ ಹೇಳಿ ಮಾಡಿಸಿದಂತಹ ಜಾಗ KGN ಓಲ್ಡ್ ಫರ್ನಿಚರ್ ಶಾಪ್ ಇರುವಂತದ್ದು ಬ್ಯಾಟ್ರಾಯನ್ಪುರ ಸಿಗ್ನಲ್ ಇಂದ ಸ್ವಲ್ಪ ಹಿಂದೆ ಅಷ್ಟೇ, ಆಲ್ಮೋಸ್ಟ್ ಒಂದು 50 ಮೀಟರ್ಸ್ ಹಿಂದೆ ಅಂತ ಅನ್ಸುತ್ತೆ. ಪಕ್ಕದಲ್ಲೇ ರಾಮ ಮಂದಿರ ಇದೆ, ಗೊತ್ತಾಗತ್ತೆ ಯಾರಿಗಾದ್ರೂ. ಮಾಲ್ ಆಫ್ ಏಷ್ಯಾ ಗೊತ್ತಿರೋರಿಗೆ ಅದಕ್ಕೂ ಕೂಡ ತುಂಬಾ ನಿಯರ್ ಬೈ ಇದೆ. ಸೊ ಒಳಗಡೆ ಏನೇನೆಲ್ಲ ಇದೆ ಎಲ್ಲ ನೋಡ್ಕೊಂಡು ಹೋಗೋಣ. ಒಂಥರ ಕಣ್ ಕುಕ್ಕೋ ತರ ಇದೆ. ಇವಾಗಿನ ಫರ್ನಿಚರ್ ಏನೇ ಮಾಡಿಸ್ಕೊಂಡ್ರು ಕೂಡ ಓಲ್ಡ್ ಫರ್ನಿಚರ್ಗೆ ಅದ್ರದೊಂದು ಡಿಸೈನ್ಸ್ ಇರ್ತಿತ್ತಲ್ವಾ, ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗೆಲ್ಲ ಬೇರೆ ಬೇರೆ ಏನೇನೋ ಮೆಟೀರಿಯಲ್ಸ್ ಬಂದಿದೆ. ಬಟ್ ಸ್ಟಿಲ್ ವುಡ್ ಫರ್ನಿಚರ್ಸ್ ಏನಿದೆ ಇದು ನಿಜವಾಗ್ಲೂ ಎಲ್ಲರನ್ನ ಕೂಡ ಅಟ್ರಾಕ್ಟ್ ಮಾಡುವಂತದ್ದು. ಸೊ ಯಾವ ತರ ಇದೆ ನೋಡ್ಕೊಂಡೋಣ ಬನ್ನಿ. ಎಂಟ್ರಿ ಆಗಿದ ತಕ್ಷಣ ಒಂದಷ್ಟು ಐಟಮ್ಸ್ ಕಾಣಿಸ್ತಾ ಇದೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಓನರ್ನ, ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಡೀಟೇಲ್ಸ್ ಏನೇನಿದೆ ಅಂತ ಹೇಳಿ. ನಮಸ್ತೆ. ನಿಮ್ ಹೆಸರು? My name is ಸಮೀರ್. ಓಕೆ ಸರ್, ಇದು ಯಾವಾಗಿಂದ ನಡೆಸ್ತಾ ಇದ್ದೀರಾ ಶಾಪು? 1 year. 1 year ಆಯ್ತಾ? ಸೊ ಇದೆಲ್ಲ ಏನ್ ಕಾಸ್ಟ್ ಇದೆ? ಗ್ರಾಮೋಫೋನ್ ಗಳಂತ ಅಂದ್ರೆ ತುಂಬಾ ಜನ ನೋಡಿರ್ತಾರೆ ಹಳೆ ಮೂವೀಸ್ ಅಲ್ಲಿ, ಅಥವಾ ತುಂಬಾ ಜನ ಆಂಟಿಕ್ ಪೀಸ್ ನ ಕಲೆಕ್ಟ್ ಮಾಡೋರ್ ಮನೇಲಿ ಇರತ್ತೆ. ಬಟ್ ಇಲ್ಲಿ ನಿಮ್ಗೆ ಬಂದ್ರೆ ಇದನ್ ಸಿಗತ್ತೆ, ನಿಮ್ ಮನೆಗೂ ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಏನ್ ಕಾಸ್ಟ್? 7,500. 7,500 ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಂತೆ. 7,500 ಹೆಂಗ್ ಪ್ಲೇ ಮಾಡ್ಬೋದು? ಏನೋ ಆಪ್ಷನ್ ಇದೆಯಾ ನಿಮ್ಮ ಹತ್ರ? 1 minute. Time play. Thank you. Okay. Wow. ಇನ್ನು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. 7,500 ಅಷ್ಟೇ. ಸೊ ಯಾರಿಗಾರು ಪರ್ಚೇಸ್ ಮಾಡೋ ಆಸೆ ಇತ್ತು ಅಂದ್ರೆ ಖಂಡಿತ ಇಲ್ಲಿಗೆ ಒಂದ್ಸತಿ ವಿಸಿಟ್ ಮಾಡ್ಬೋದು. ಅಂಡ್ ದೆನ್ ಸ್ಟಾಪ್ ಮಾಡ್ಬಿಡಿ ಅಣ್ಣ, ಜಸ್ಟ್ ಒಂದ್ ಹಿಂಗಂದ್ರೆ ತೆಗ್ಯದಷ್ಟೇ ಮುಗಿ. ಥ್ಯಾಂಕ್ ಯು. ಇಲ್ಲೊಂದು ಫ್ಯಾನ್ ನೋಡಿ, ಇಲ್ಲಿ ಗೋಲ್ಡ್ ಫ್ಯಾನ್ ಅಲ್ಲ, ಇದೂನು ವರ್ಕಿಂಗ್ ಕಂಡೀಷನ್ ಅಂತೆ. ಯಾವ್ದು ಹಾಳಾಗಿರೋದು ಸುಮ್ನೆ ಶೋ ಪೀಸ್ ಅಲ್ಲ, ಶೋ ಪೀಸ್ ಜೊತೆಗೆ ಅದು ವರ್ಕ್ ಕೂಡ ಆಗತ್ತೆ. ಟೆಲಿಫೋನ್ ವರ್ಕಿಂಗ್ ಕಂಡೀಷನ್ ಎಲ್ಲ ವರ್ಕಿಂಗ್ ಕಂಡೀಷನ್. ಅಯ್ಯೋ, ಇದು ಹಳೆ ಫೋನ್ ನೋಡಿದೀರಾ? ಬೇಕಾ ಮನೆಗ್? ಈಗಂತೂ ಲ್ಯಾಂಡ್ ಲೈನ್ ಆಲ್ಮೋಸ್ಟ್ ಯಾರು ಇಟ್ಕೊಳ್ಳೋದೇ ಇಲ್ಲ, ಎಲ್ಲರ ಕೈಲೂ ಒಂದೊಂದು ಸೆಲ್ ಫೋನ್ಸ್ ಬಂದಿದೆ. ಬಟ್ ಸ್ಟಿಲ್ ಇಂಥದನ್ನ ತುಂಬಾ ಜನ ಇಷ್ಟ ಪಡ್ತಾರಲ್ವಾ. ಇದೇನ್ ಕಾಸ್ಟ್? 7,000. 7,000. Yes, different price. Just like different price. ಓಕೆ. ನೆಗೋಷಿಯಬಲ್ ಇರುತ್ತಾ? ಕಡಿಮೆ ಮಾಡ್ಕೊಡ್ತೀರಾ? 1,000-2,000 ಕೊಡ್ತೀರಾ? ನಾನು ತಗೊಂಡ್ ಹೋಗ್ತೀನಿ. ಸಕ್ಕತ್ತಾಗಿದೆ ಗುರು, ನೋಡಿ ಇದು ಇನ್ನ ವರ್ಕಿಂಗ್ ಕಂಡೀಷನ್ ಅಂತೆ. ಇದು ಫಿಟ್ಟಿಂಗ್ ಮಾಡದ? ವಾ, ನಂಬರ್ ಡಯಲ್ ಮಾಡ್ಬೇಕು ಹಿಂಗೆ. ಸೂಪರ್ ಆಗಿದೆ ಅಲ್ಲ? 7,000 ಅಷ್ಟೇ ಅಂತೆ. ಸೊ ಈ ತರ ಹಳೆ ಪೀಸ್ ಗಳು ಸಿಗೋದೇ ಕಷ್ಟ, ಅದರಲ್ಲೂ ಒಂದು ರೀಸನಬಲ್ ಪ್ರೈಸಿಗೆ ಸಿಗ್ತಿದೆ ಅಂತ ಅಂದ್ರೆ ಯಾರು ಬಿಡ್ತಾರೆ? ಸೊ ನಿಮ್ಗೂ ಇಷ್ಟ ಆಯ್ತು ಅಂದ್ರೆ ಬರ್ಬೋದು. ಸೊ ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇದೆ, ಏನೇನೋ ಹಳೆ ಕಾಲದ್ದೇ ಜಾಸ್ತಿ. ಇಲ್ಲೊಂದು ಫೋನ್ ಇದೆ, ಇಲ್ಲೊಂದು ಫೋನ್ ಇದೆ. ಆಂಟಿಕ್ ಪೀಸ್ ಗಳು ಜಾಸ್ತಿ ಇದೆ. ಇಲ್ಲೊಂದಷ್ಟು ಐಡಲ್ಸ್ ಇದೆ ನೋಡಿ, ಫೋನ್ಸು ಎಲ್ಲ. ಓ, ಇಲ್ಲೂ ಫೋನ್ಸ್ ಇದೆ, ಅಲ್ಲಿ ಮಾತ್ರ ಅಲ್ಲ ನೋಡಿ, ಇಲ್ಲೂ ಬೇರೆ ಬೇರೆ ಫೋನ್ಸ್ ಇದೆ. ಆಕ್ಚುಲ್ ಆಗಿ ಎಲ್ಲಿ ಓಪನ್ ಮಾಡೋದು? ಅಯ್ಯೋ, ಹ್ಯಾಂಡಲೇ ಇಲ್ಲ ಇದಕ್ಕೆ. ಫಿಟ್ ಮಾಡಿ ಕೊಡ್ತೀರಾ? ಇದು ತಗೊಂಡ್ಬೇಕು ಅಂದ್ರೆ? ಓ, ಇದೂನು ಸೇಲಿಗಿದೆ. ಇದೇನೆಲ್ಲ ವಾರ್ಡ್ರೋಬ್ಸ್ ಇದೆ ಕಂಪ್ಲೀಟ್. ಈ ಅಂಗಡಿನೇ ಸೇಲ್ಗಿದೆ. ಅಂಗಡಿ ಅಂದ್ರೆ ಬಂದ್ ಅಂಗಡಿ ಪರ್ಚೇಸ್ ಮಾಡ್ತೀನಿ ಅನ್ಬೇಡಿ, ಅಂಗಡಿಯಲ್ಲಿ ಇರೋದೆಲ್ಲ ಸೇಲ್ಗಿದೆ. ನೋಡಿ ಇಲ್ಲಿ ಹ್ಯಾಪಿ ಮ್ಯಾನ್, ವುಡನ್ ಹ್ಯಾಪಿ ಮ್ಯಾನ್ ನೋಡಿದೀರಾ? ವಾ, ಇದೊಂಥರ ಫೋನ್ ಚೆನ್ನಾಗಿದೆ. ಓ ಶೇ, ಇದನ್ನ ಕಟ್ಬಿಟ್ಟಿದ್ದಾರೆ. ಇದು ಬರೀ ಕಿವಿಗೆ ಇಟ್ಕೊಳ್ಳೋದು ಆ ತರ. ಇಲ್ಲೊಂದಿದೆ ಫೋನ್, ಸೊ ತೋರಿಸ್ತೀರಾ? ಹಾ, ಇದು ನೋಡಿ, ಇದು ಮಾತಾಡಕ್ಕೆ, ಇದು ಹಿಡ್ಕೊಳಕ್ಕೆ ಏನೇನೆಲ್ಲ ಅವಾಗ ಕಂಡು ಹಿಡ್ದಿದಿರೋ ಇವಾಗೆಲ್ಲೋ ಅಪ್ಡೇಟ್ ಆಗಿದೀವಿ ಅಂತೀವಲ್ಲ, ಅದಕ್ಕಿಂತ ಮುಂಚೆನೆ ಎಲ್ಲ ಅವ್ರು ಅಪ್ಡೇಟ್ ಆಗಿದ್ರು. ಬ್ರಾಸ್ ಐಟಮ್. ಓಕೆ, ಈ ಫರ್ನಿಚರ್ ಎಲ್ಲ ಏನ್ ಕಾಸ್ಟ್ ಆಗುತ್ತೆ?
ಇದು ಮ್ಯಾಮ್ 38,000 ಮ್ಯಾಮ್. 38,000. ಏನ್ ವುಡ್ ಇದು? ಟೀಕ್ ವುಡ್ ಮ್ಯಾಮ್. ಟೀಕ್ ವುಡ್ ಕಂಪ್ಲೀಟ್ ಎಲ್ಲ ಇಲ್ಲಿ ಫರ್ನಿಚರ್ ಏನ್ ಸಿಗುತ್ತೆ ಎಲ್ಲ ಟೀಕ್ ವುಡ್. ಎಲ್ಲ ಟೀಕ್ ವುಡ್, ರೋಸ್ ವುಡ್. ಟೀಕ್ ವುಡ್ ಮತ್ತೆ ರೋಸ್ ವುಡ್ ಎರಡೇ ಫರ್ನಿಚರ್ ಇರೋದು. ನೋಡಿ ಈಸಿ ಚೇರ್ ಬೇಕಾ ಮನೆಯಲ್ಲಿ? ನಮ್ಮ ಮನೆಗೆ ಏನೇನ್ ಬೇಕು ಅಂತ ಅನ್ಕೋತೀವೋ ಎಲ್ಲ ಇದೆ ನೋಡಿ, ಆರಾಮಾಗಿ ರೆಸ್ಟ್ ಮಾಡಕ್ಕೆ. ಇವಾಗ ಏನೇನೋ ಬಂದಿದಲ್ವಾ ರಿಕ್ಲೈನರ್ಸ್, ಆ ಹಳೆ ಕಾಲದ ರಿಕ್ಲೈನರ್ಸ್ ಇದು ಈಸಿ ಚೇರ್. ಇದೇನ್ ಕಾಸ್ಟ್? 21,000 ಮ್ಯಾಮ್. 21,000. ಇದು ಜಾಸ್ತಿ ಆಯ್ತು, ಹಂಗಾಗಿ ನಾವ್ ಇದು ಸವಾಸಕ್ಕೆ ಹೋಗೋಣ. ಅಲ್ಲ ನಿಮ್ಗೆ ಜಾಸ್ತಿ ಅಲ್ಲ, ನಾವ್ ತಗೊಳಕ್ ಜಾಸ್ತಿ ಆಯ್ತು ಅಂತ. ಇಲ್ಲೂ ಫರ್ನಿಚರ್ಸ್ ಏನೇನೋ ಇದೆ, ಐಡಲ್ಸ್ ಇದೆ, ಬೇರೆ ಬೇರೆ ತರದ್. ಇದು ಟೆಲಿಸ್ಕೋಪಾ? ಟೆಲಿಸ್ಕೋಪ್ ನೋಡಿ ಇಲ್ಲಿ ಟೆಲಿಸ್ಕೋಪ್ ಹೆಂಗಿದೆ ಅಂತ. ಅವಾಗಿನ ಕಾಲದ್ದು ಹಳೆ ಮೂವೀಸ್ ಅಲ್ಲೆಲ್ಲ ನೋಡ್ತೀವಲ್ವಾ, ಅದು ಲೆನ್ಸ್. ಇದೇನ್ ಫುಲ್ ಝೂಮ್? ಅಲ್ಲಿ ನೆಲ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಅದು ಕಾಣಿಸ್ತಾ ಇದೆ, ಫ್ಲೈಓವರ್. ಇದು ಚೇಂಜ್ ಮಾಡ್ಕೋಬೇಕಾ ಸೆಟ್ಟಿಂಗ್ಸ್ ಎಲ್ಲ ಮೇಲ್ಗಡೆ? ಓಕೆ ಫೈನ್. ಬೇಕಾ? ಒಳ್ಳೆ ವಾಟರ್ ಬಾಟಲ್ ತರ ಇದೆ. ವಾ ಸಖತ್. ಏನ್ ಗುರು ಇವೆಲ್ಲ? ನಾವ್ ಇವಾಗ ಅಪ್ಡೇಟ್ ಆಗಿದೀವಿ ಅಂತ ಹೇಳೋದೆಲ್ಲ ಸುಳ್ಳು. ಅವಾಗ್ಲೇ ಅವ್ರಿಗೆ ಏನೇನ್ ಬೇಕು ಎಲ್ಲ ಮಾಡಿಟ್ಟಿದ್ದಾರೆ. ಇದೇನ್ ಕಾಸ್ಟ್? 7,000. ಆಲ್ಮೋಸ್ಟ್ ಎಲ್ಲ 7,000 ಅಂತ ಹೇಳ್ತಿದ್ದೀರಾ? ಓಕೆ ಬ್ರಾಸ್ ಒನ್ 12,000. ಓಕೆ, ಮನೆಗೆ ರೆಗ್ಯುಲರ್ ಆಗಿ ಇಡೋಂತ ಐಟಮ್ಸ್ ಅಥವಾ ಫರ್ನಿಚರ್ ಏನಿದೆ ಅದು ಕಂಪ್ಲೀಟ್ ಆಗಿ ಸಿಗುತ್ತೆ. ನಿಮ್ಗೆ ಯಾವ ತರ ಬೇಕು ಅಂತ ಹೇಳಿದ್ರೆ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನೋಡಿ ಈ ತರ ಟೀಪಾಯ್ ಸೆಟ್ಗಳೆಲ್ಲ ಇದೆ, ಡಿಫ್ರೆಂಟ್ ಆಗಿರೋದು. ಅದು ಕಂಪ್ಲೀಟ್ ಆಗಿ ಟೀಕ್ ವುಡ್ ಮತ್ತೆ ರೋಸ್ ವುಡ್ ಇಂದಾನೆ ಮಾಡ್ಕೊಡ್ತಾರೆ. ಯಾವ ತರದ್ ಬೇಕು ಅಂದ್ರು ಡಿಫ್ರೆಂಟ್ ಆಗಿರೋ ಹಳೆ ಗಡಿಯಾರ ಇದೆ. ನಮ್ ಹ್ಯಾಪಿ ಮ್ಯಾನ್ ಇದಾರೆ, ಅದನ್ನ ಶೈನ್ ಮಾಡಿ ಕೊಡ್ತಾರೆ. ನೋಡಿ ಇಲ್ಲಿ ಟೇಬಲ್ಸ್ ಸಖತ್ತಾಗಿದೆ. ಏನ್ ಇದೆ? ಎಷ್ಟು ಕಾಸ್ಟ್? 13,000. 18,000. 13. ಓಕೆ 13,000. ಟೀಕ್ ವುಡ್ ಇದು? ಟೀಕ್ ವುಡ್ ರೋಸ್ ವುಡ್ ಕಾಂಬಿನೇಷನ್. ಟೀಕ್ ವುಡ್ ಮತ್ತೆ ರೋಸ್ ವುಡ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು 13,000 ಅಂತೆ. ಸಖತ್ ಡಿಫ್ರೆಂಟ್ ಆಗಿದೆ. ಹಳೆ ಕಾಲದ ಐಟಮ್ಸ್ ತುಂಬಾನೇ ಇದೆ. ಬೋಟ್ ಇದೆ, ವಾ ನೋಡಿಲಿ. ಅದೇನು ಚೇರ ತೊಟ್ಲ ಇದು? ಸೆಟ್ ಇದೆ ಮ್ಯಾಮ್. ಸೆಟ್ ಇದೆ. ಓಕೆ 2+1 ಸೆಟ್ ಇದೆ. ಸೆಟ್ ಒಂಥರ ಡಿಫ್ರೆಂಟ್ ಆಗಿದೆ. ಹಳೆ ಕಾಲದ ಯಾವ್ದೋ ರಾಜರ ಬಂಗ್ಲೆಗೆ ಅವ್ರ ಗೋಡೌನ್ ಅಲ್ಲಿ ಎಲ್ಲ ತುಂಬಿಕೊಂಡಿರ್ತಾರಲ್ವಾ, ಆ ತರ ಅನಿಸ್ತಿದೆ. ಅಮ್ಮ ಹಾವು ಬೇಕಾ? ಸೀರಿಯಸ್ ಆಗಿ ಇದನ್ನ ನೋಡಿ ಹೆದರಿದೀನಿ. ಇಲ್ಲಿ ಲಿಟ್ರಲಿ ಹಾವು ತರ ಫೀಲ್ ಆಗ್ತಿದೆ. ಕರ್ಮ ಕಾಂಡ ಮಾರ. ಇವ್ರು ಏನ ಫರ್ನಿಚರ್ ಇಡಿ ಅಂತ ಅಂದ್ರೆ ಹಾವಿಗೆಲ್ಲ ಇಟ್ಕೊಂಡವ್ರ ಇಲ್ಲಿ. ನಾಗಿನ್ ಅಂತ ನೈಸ್. ಇದೆಲ್ಲ ಹಳೆ ಫರ್ನಿಚರ್ ಮತ್ತೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಹಳೆ ವಾರ್ಡ್ರೋಬ್ಸ್ ಎಲ್ಲ ಇದೆ, ಚೇರ್ಸ್ ಇದೆ ಕಂಪ್ಲೀಟ್ ಆಗಿ. ಒಟ್ನಲ್ಲಿ ನಿಮಗೆ ಯಾವುದೇ ತರದ್ದು ಬೇಕು ಅಂತ ಹೇಳಿದ್ರು ಫರ್ನಿಚರ್ಸ್ ಮಾಡ್ಕೊಡ್ತಾರೆ. ಅಂದ್ರೆ ಹಳೆ ಕಾಲದ್ದೆಲ್ಲ ಇರುತ್ತಲ್ವಾ, ಆ ಹಳೆ ಕಾಲದ್ದು ಡಿಸೈನ್ಸ್ ಬೇಕು, ಆಂಟಿಕ್ ಫರ್ನಿಚರ್ಸ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಹುಡುಕ್ತಾ ಇರ್ತಾರೆ. ಸೊ ಅಂತವ್ರಿಗೆಲ್ಲ ಖಂಡಿತವಾಗ್ಲೂ ಹೇಳ್ ಮಾಡಿಸಿದಂತಹ ಜಾಗ. ಸೊ ಇಲ್ಲಿ ಒಳಗಡೆ ಏನೇನೋ ಇಟ್ಟಿದಾರಲ್ವಾ ಅದನ್ನು ನೋಡ್ತಾ ಹೋಗೋಣ. ಡಿಫ್ರೆಂಟ್ ಆಗಿರುವಂತಹ ಫೋನ್ಸ್ ಎಲ್ಲ ಇದೆ. ಇದೆಲ್ಲ ಕಬೋರ್ಡ್ಸ್ ನೋಡಿ, ಅವಾಗಿನ ತರದ್ದು ಡ್ರಾಯರ್ಸ್ ಎಲ್ಲ ಸಕ್ಕತ್ತಾಗಿದೆ. ಇದೇನ್ ಕಾಸ್ಟ್ ಅಣ್ಣ? 165,000. 165,000. ನಾವಿವಾಗ ಅದೇನೇ ಮಾಡಿಸ್ಕೊಂಡ್ರು ಇಷ್ಟೊಂದು ಗಟ್ಟಿ ಮುಟ್ಟಾಗಿರಲ್ಲ. ಇದೆಲ್ಲ ಏನಿದು? ಶೋ ಅಷ್ಟೇ ಮ್ಯಾಮ್. ಶೋ ಅಷ್ಟೇ. ಓಕೆ. ಓ ಲಯನ್ ಇದೆ, ಲಯನ್ ನ ಬಿಟ್ಬಿಟ್ಟಿದೀವಿ. ವುಡನ್ ಲಯನ್, ರೋಸ್ ವುಡ್ ಲೈನ್. ಇದನ್ ಬೇಕು ಅಂತ ಅಂದ್ರೆ ಇದು ಪಾಲಿಶ್ ಆಗಿಲ್ಲ, ಯಾರು ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಪಾಲಿಶ್ ಮಾಡಿ ಕೊಡ್ತಾರೆ. ಏನ್ ಕಾಸ್ಟ್ ಇದು? 15,000. ರೋಸ್ ವುಡ್. ಈ ಮರಕ್ಕೆ ವೆಯ್ಟ್ ಅಷ್ಟಿದೆ. ಬೀಟೆ ಮರ. ಓ ಇಲ್ಲಿ ಇಲ್ಲೊಂದೊಂದು. ಇದೇನಿದು? ಹುಕ್ಕ. ಹುಕ್ಕದೆಲ್ಲ ಸ್ಟ್ಯಾಂಡ್ ಇದೆ ನೋಡಿ, ಹಳೇದು. ಹುಕ್ಕ ಹೊಡಿಯೋರು ಯಾರಾದ್ರೂ ಇದೀರಾ? ಬ್ರಾಸ್ ಒನ್. ಬ್ರಾಸ್ ಅಲ್ಲಿ ಮಾಡಿರೋದಂತ ಇದು. ವಾ ನೋಡಿ ಸಖತ್ತಾಗಿದೆ. ಇದೆಲ್ಲ ಚಿಕ್ಕದು ಗೋಪುರ ಎಲ್ಲ ಇದೆ, ದೇವ್ರ ಮನೆಗೆ ಇಡೋ ಅಂತದ್ದು. ಇದೆಲ್ಲ ಆಸ್ ಯೂಶುವಲ್ ಸೈಡ್ ಸ್ಟ್ಯಾಂಡ್ ಅಥವಾ ಮನೆಗೆ ಏನಾದ್ರೂ ಯೂಸ್ ಮಾಡ್ಕೊಳ್ಳೋ ಅಂತ. ಏಕೆ ಇದೆಲ್ಲ ಸೈಡ್ ಸ್ಟ್ಯಾಂಡ್ ಎಲ್ಲ ಇದೆ, ಮನೆಗೆ ಯೂಸ್ ಮಾಡುವಂಥದ್ದು. ಮಿರರ್ ಇದೆ ಕಂಪ್ಲೀಟ್ ಆಗಿ.
ವುಡನ್ ಸೆಟ್ ಹಾಕಿರೋಂಥದ್ದು ನೋಡಿ ಇಲ್ಲಿ. ಹ್ಯಾಂಡ್ ವರ್ಕ್. ಅದನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಇಲ್ಲೇ ಇಟ್ಟಿದಾರಲ್ಲ, ತಗೊಂಡಿಲ್ಲ ಯಾರು ಅಂತ. ಸೊ ಯಾರು ಪರ್ಚೇಸ್ ಮಾಡೋರಿದ್ರೆ ಅದನ್ನ ನೀಟಾಗಿ ಪಾಲಿಶ್ ಮಾಡಿ ಕೊಡ್ತಾರೆ. ಬೇರೆ ಬೇರೆ ಐಟಮ್ಸು ಇದೆ. ಓಕೆ, ದೇವ್ರ ಮನೆಗೆ ಇಡೋಕೆ ಯೂಸ್ ಆಗುವಂತಹ ಒಂದು ಚಿಕ್ಕ ಗೋಪುರ ಆಗಿರ್ಬೋದು. ಫ್ಯಾನ್ ನೋಡಿ, ಹಳೆ ಕಾಲದ್ದು. ಯಾವ್ದಿದ್ದು? ಜೋಸ್ಟ್ ಪೇಟೆಂಟಾ? ರೇಡಿಯೋ ಫ್ಯಾನ್. ರೇಡಿಯೋ ಫ್ಯಾನ್ ಅಂದ್ರೆ ರೇಡಿಯೋ ಬರುತ್ತಾ ಇದ್ರಲ್ಲಿ? ಓಲ್ಡ್. ಓಕೆ, ಇದು ಯಾವ್ದು ಗುರು? ಏನೇನೋ ಇಟ್ಟಿದ್ದಾರೆ ಇವರು. ಇದು ಯಾವ್ದಿದು ಕಂಬ? ಲ್ಯಾಂಪ್ ಸೆಟ್. ಏನು? ಲ್ಯಾಂಪ್ದು. ಓಕೆ, ಲ್ಯಾಂಪ್ದು. ಹಾ, ಬೆಡ್ ಲ್ಯಾಂಪ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದ್ರದ್ದು ಸ್ಟ್ಯಾಂಡ್ ಇದು. ಫ್ರೇಮ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಈ ತರ ಫ್ರೇಮ್ಸ್ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳಿ. ಕಂಪ್ಲೀಟ್ ಯಾವ ಕಡೆ ನೋಡಿದ್ರು ಫರ್ನಿಚರ್, ವುಡ್ ಇಷ್ಟೇ ಕಾಣಿಸ್ತಾ ಇದೆ. ಅದರಲ್ಲಿ ಹಳೆ ಕಾಲದ ಆಂಟಿಕ್ ಪೀಸ್ ಗಳಂತೂ ಒಂದಷ್ಟು ಇದೆ. ಸೊ ನಿಮ್ಗೆ ಏನಾದ್ರೂ ಆಂಟಿಕ್ ಪೀಸ್ ಗಳನ್ನ ಪರ್ಚೇಸ್ ಮಾಡ್ಬೇಕು ಅನ್ನುವ ಆಸೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಶಾಪ್ಗೆ ಒಂದ್ಸತಿ ವಿಸಿಟ್ ಮಾಡಿ. ನೋಡಿ, ಇಲ್ಲಿ ಗೋಡೆ ಗಡಿಯಾರ ಇವಾಗ್ಲೂ ಬರುತ್ತೆ ಈ ತರದ್ದು, ಬಟ್ ಆಂಟಿಕ್ ಸಿಗಲ್ಲ. ಇವಾಗಿಂದ ಸಿಗತ್ತೆ. ಬಟ್ ಆಂಟಿಕ್ ಪೀಸ್ಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೋದು. ಆ ಕಡೆ ರೇಡಿಯೋಗಳೆಲ್ಲ ಇದೆ, ಬನ್ನಿ. ಈ ಕಡೆ ಬಂದ್ರೆ ಅದಕ್ಕಿಂತ ದೊಡ್ಡ ಗ್ರಾಮಫೋನ್ ಇದೆ. ಸೊ ಇಷ್ಟು ದೊಡ್ಡದು ಯಾರಿಗೆಲ್ಲ ಮನೆಯಲ್ಲಿ ಇಟ್ಕೊಳಕ್ ಇಷ್ಟ ಇದೆಯೋ ಅವ್ರು ಬಂದು ತಗೊಳ್ಳಿ. ಬೇರೆ ಬೇರೆ ತರದ್ದೆಲ್ಲ ಇದೆ ಗ್ರಾಮಫೋನ್ಸ್. ಮತ್ತ ಆ ಕಡೆ ಬಂದ್ರೆ ರೇಡಿಯೋಸ್ ಇದೆ. ಅದಕ್ಕಿಂತ ಮೇನ್ ಆಗಿ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಹುಡುಗಿರಿಗೆ ಮೇನ್ ಆಗಿ ಬೇಕಾಗಿರುವಂತಹ ಡ್ರೆಸ್ಸಿಂಗ್ ಟೇಬಲ್. ವಾರ್ಡ್ರೋಬ್ ಅಲ್ಲಿ ಹೆಂಗ್ ಬೇಕೋ ಹಂಗ್ ಕಸ್ಟಮೈಸ್ ಮಾಡ್ಕೋತಾರೆ. ಬಟ್ ಮುಂಚೆ ಇಲ್ಲ, ಈ ತರ ಜಾಸ್ತಿ ಇತ್ತು. ಅಂದ್ರೆ ಎಕ್ಸ್ಟ್ರಾ ಡ್ರೆಸ್ಸಿಂಗ್ ಟೇಬಲ್ ಗಳನ್ನ ಇಟ್ಕೊಳ್ತಾ ಇದ್ರು. ತುಂಬಾ ಡಿಸೈನ್ರಿ ಆಗಿದೆ, ಚೆನ್ನಾಗಿದೆ ನೋಡಿ. ಇದನ್ನ ಕ್ಲೋಸ್ ಕೂಡ ಮಾಡ್ಬೋದು. ಹಿಂಗೆ ಏನು ಜಸ್ಟ್ ಟೇಬಲ್ ಇದೆ ಅನ್ನೋ ತರ ಕಾಣಿಸುತ್ತೆ. ಓಪನ್ ಮಾಡ್ಕೊಂಡ್ರೆ ವಿತ್ ಮಿರರ್ ನಿಮ್ಗೆ ಒಂದೊಳ್ಳೆ ಟೇಬಲ್. ಇಲ್ಲಿ ಸ್ಟೋರೇಜ್, ಇಲ್ಲೊಂದು ಚಿಕ್ಕ ಸ್ಟೋರೇಜ್, ನೈಸ್. ಆ ಕಡೆ ಕೆಳಗಡೆನೂ ಒಂದು ಸ್ಟೋರೇಜ್ ಇದೆ. ಸೈಡ್ ಅಲ್ಲಿ ನೋಡಿ, ಇಲ್ಲಿ ಇಲ್ಲೂ ಸ್ಟೋರೇಜ್ ಇದೆ. ಸಖತ್ತಾಗಿದೆ. ಅವಾಗ್ಲೇ ಏನೇನೋ ಮಾಡಿದ್ದಾರೆ. ಅಲ್ಲೂ ಒಂದು ಟೇಬಲ್ ಇದೆ. ಏನ್ ಕಾಸ್ಟ್ ಅಣ್ಣ ಇದು? 45,000. ಇದು ಟೀ ಕುಡೇನಾ? ಓಕೆ, ಟೀ ಕುಡ್. ಅಂಡ್ ಇಲ್ಲಿಗೆ ಬಂದ್ರೆ ಇಲ್ಲಿ ಏನಿದು? ರೇಡಿಯೋಸ್ ಇದೆ. ಇದು ಯಾವ ಕಡೆ ಓಪನ್? ಎಲ್ಲಿ ಓಪನ್ ಅಣ್ಣ? ಓಪನ್ ಮಾಡಿ ಅಣ್ಣ. ಇದು ಉಲ್ಟಾ ಇಟ್ಕೊಂಡು ಓಪನ್ ಮಾಡ್ತಿದೀನಿ, ಅದೆಲ್ಲಿಂದ ಓಪನ್ ಆಗತ್ತೆ? ಫೈನ್. ಯಾವ್ದೋ ಹಳೆ ಟ್ರೆಷರ್. ನೆನ್ನೆ ನೋಡ್ತಿದ್ವಲ್ಲ ಸೀಕ್ರೆಟ್ ಆಫ್ ಶಿಲೇದಾರ್ ಅಂತ, ಹಂಗೆ ಇವ್ರ ಏನಾದ್ರು ಸೀಕ್ರೆಟ್ ಇಟ್ಟು ನಿಧಿ ಗಿದಿ ಮಾಡಿಟ್ಟವ್ರ? ಲಾಕ್ ಆಗಿದ್ಯಾ? ನೀವೇನ್ ಅದ್ರೊಳಗಡೆ ನಿಧಿ ಇಟ್ಟಿದೀರಾ? ಟ್ರೆಷರ್ ಇದೆಯಾ ಅಲ್ಲಿ? ಓಕೆ, ಇದು ಹಳೆ ಕಾಲದ ರೇಡಿಯೋ. ಇವಾಗಂತೂ ನೋಡೋಕ್ ಸಿಗಲ್ಲ. ಕಂಪ್ಲೀಟ್ ಇಲ್ಲಿ ಹಳೆ ಕಾಲದ ಅಂತ ಮೆನ್ಷನ್ ಮಾಡ್ತಿದ್ದೀನಲ್ಲ. ಬಟ್ ಯಾವ್ದನ್ನು ಹಾಳಾಗಿ ಬರೀ ಶೋಗೆ ಅಂತ ಇಟ್ಕೊಳ್ಳೋಂಥದ್ದು ಏನೂ ಇಲ್ಲ. ಎಲ್ಲವೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಈ ಗ್ರಾಮಫೋನ್ ಮನೇಲಿ ಇಟ್ಕೊಂತೀನಿ ಅಂತ ಅಂದ್ರೆ ಇದು ವರ್ಕ್ ಆಗತ್ತೆ. ಇದನ್ನ ಇಟ್ಕೊಂತೀನಿ ಅಂದ್ರೆ ಇದು ವರ್ಕ್ ಆಗತ್ತೆ. ಈ ಡ್ರೆಸ್ಸಿಂಗ್ ಟೇಬಲ್ ನ ಕಂಪ್ಲೀಟ್ ಆಗಿ ಪಾಲಿಶ್ ಮಾಡಿ ಕೊಡ್ತಾರೆ, ನಿಮ್ಗೆ ಸೇಲ್ ಮಾಡ್ತಾರೆ. ಅಥವಾ ಈ ಕಬೋರ್ಡ್ಸ್ ಬೇಕು ಅಂತ ಹೇಳಿದ್ರು ಈ ತರ ಸಿಗತ್ತೆ. ಜೊತೆಗೆ ರೇಡಿಯೋಸ್ ಏನಿದೆ ಅಥವಾ ಟೆಲಿಫೋನ್ಸ್ ಏನಿದೆ ಎಲ್ಲವೂ ಕೂಡ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ನೀವು ಮನೆಗೆ ತಗೊಂಡೋಗಿ ಇಟ್ಕೊಳ್ಳೋದು, ಯೂಸ್ ಮಾಡೋದು ಅಷ್ಟೇ ಬಾಕಿ. ಅಮೌಂಟ್ ಕೊಡ್ಬೇಕು, ಫ್ರೀಯಾಗಿ ಕೊಡಲ್ಲ. ಸೊ ಈ ಫೋನ್ ಆಲ್ಮೋಸ್ಟ್ ನೋಡಿರ್ತಾರೆ. ಲ್ಯಾಂಡ್ಲೈನ್ ಮನೆಗೆ ಯಾವಾಗ ಇದು ಬಂತು ಅವಾಗಿಂದ. ಇದೇನಿದು? ರೇಡಿಯೋನೇನಾ? ಬಸ್ ಕಂಡಕ್ಟರ್ ಟಿಕೆಟ್ ಬಾಕ್ಸ್ ಇದ್ದಂಗಿದೆ. ರೇಡಿಯೋ ಅಂತೆ. ಇಲ್ಲಿ ಕ್ಯಾಸೆಟ್ ಹಾಕ್ಬೋದಾ? ಹಳೆ ಕಾಲದ ಕ್ಯಾಸೆಟ್. ಓಕೆ, ಹಳೆ ಕಾಲದ ಕ್ಯಾಸೆಟ್, ರೇಡಿಯೋ ಕಮ್ ಏನಿದು ಟೇಪ್ ರೆಕಾರ್ಡರ್ ಎರಡೂನು. ನೈಸ್ ಅಲ್ಲ? ಎಷ್ಟಿದು? 4,000. ಇದು ಹಳೆ ರೇಡಿಯೋಗಳು. ಇದು ರೆಕಾರ್ಡ್ ಕ್ಲಿಯರ್ ವರ್ಕಿಂಗ್ ಕಂಡೀಷನ್ ಇದೆ. ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ನೈಸ್. ಫಿಲಿಪ್ಸ್ ಅವಾಗಿಂದ ಇದೆ ನೋಡಿ, ಹಳೆ ಕಾಲದ್ದೇ. ಒಂಥರ ಚೆನ್ನಾಗಿದೆ. ಏನೇನೋ ಯಾವ್ದೋ ಬ್ಯಾಗ್ ಎಲ್ಲ ಇಟ್ಟಿದ್ದೀರಾ? ಅಯ್ಯೋ, ಇದು ತೆಕ್ಕೊಡಿ. ಏನದು? ಓ, ನಾನು ಏನ್ ಬ್ಯಾಗ್ ಅಂತ ಅನ್ಕೊಂತಿದ್ದೆ. ಬೈನಾಕ್ಯುಲರ್ನೆಲ್ಲ ಹಿಂಗೆ. ಅಲ್ಲಿ ಇದ್ರೊಳಗಡೆ ಇರೋ ರೆಡ್ ಕಲರ್ ಇದ್ ಕಾಣಿಸ್ತಾ ಇದೆ. JCB ಓಡಿಸ್ತಾ ಇರೋರು. ಚೆನ್ನಾಗಿದೆ ಗುರು, ಸಖತ್ತಾಗಿದೆ. ಇದೇನ್ ಕಾಸ್ಟ್ ಅಣ್ಣ? 12,000. ಫೈನ್. ಓಕೆ, ಇದೆಲ್ಲ ಇನ್ ನಾರ್ಮಲ್ ಫರ್ನಿಚರ್ಸ್ ಇದೆ.
ಕಂಪ್ಲೀಟ್ ಆಗಿ ನಿಮ್ಗೆ ಯಾವ ತರದ್ ಬೇಕು ನೋಡಿ ಅಲ್ಲಿ ತರ ಎಲ್ಲ ಡಿಫ್ರೆಂಟ್ ಮೇಲ್ಗಡೆ ಟೈಲ್ಸ್ ಶೀಟ್ ಹಾಕೊಡ್ತಾರೆ, ಚೆನ್ನಾಗಿರತ್ತೆ. ಇಲ್ಲೆಲ್ಲ ಟೈಲ್ಸ್ ಶೀಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದೇನಕ್ಕೆ? This one tile, ma'am. ಅದನ್ನು ಹಾಕೊಡ್ತೀರಾ? Yes, ma'am. ಓಕೆ, ಇದನ್ನು ಮಾಡ್ತಾರಂತೆ. ಈ ಕೆಲ್ಸನೂ ಇದೆ, ಬರೀ ಫರ್ನಿಚರ್ಸ್ ಮಾತ್ರ ಅಲ್ಲ. ಇಲ್ಲೊಂದಷ್ಟು ಕ್ಯಾಸೆಟ್ಸ್ ಇಟ್ಕೊಂಡಿದ್ದಾರೆ ಈ ಗ್ರಾಮಫೋನ್ಗೆ ಯೂಸ್ ಮಾಡುವಂತದ್ದು ನೋಡಿ. ಅದು ಸೋಫಾ ಸೆಟ್ ಕ್ಯಾಟಲಾಗ್, ಕ್ಲೋತ್ ಕ್ಯಾಟಲಾಗ್. ಕ್ಯಾಟಲಾಗ್ಸ್ ಇದು. ಓಕೆ, ನಿಮ್ಗೆ ಯಾವ ತರ ಬೇಕು ಫರ್ನಿಚರ್ಸ್ ಎಲ್ಲ ಇದ್ ಮಾಡ್ಕೊಳಕ್ಕೆ ಕ್ಯಾಟಲಾಗ್ಸ್ ಎಲ್ಲ ಇದೆ. ಅಂಡ್ ಇಲ್ಲೂ ಅದೇ ಕಂಪ್ಲೀಟ್ ಆಗಿ ಡೈನಿಂಗ್ ಸೆಟ್ ಆಗಿರ್ಬಹುದು, ಸೋಫಾ ಸೆಟ್ ಆಗಿರಬಹುದು, ಡ್ರೆಸ್ಸಿಂಗ್ ಟೇಬಲ್ ಅಥವಾ ನಿಮ್ಗೆ ಸೈಡ್ ಟೇಬಲ್ಸ್ ಆಗಿರ್ಬಹುದು, ದೊಡ್ಡ ಕಾರ್ಟ್ಸ್ ಆಗಿರ್ಬಹುದು, ಈಸಿ ಚೇರ್ ಆಗಿರಬಹುದು, ಯಾವ ತರ ಬೇಕು ನಿಮ್ಗೆ ಏನ್ ಐಟಮ್ಸ್ ಬೇಕು ಕಂಪ್ಲೀಟ್ ಆಗಿ ಎಲ್ಲವೂ ಸಿಗತ್ತೆ ಒಂದೇ ಜಾಗದಲ್ಲಿ. ಅದು ಕೂಡ ನೀವು ಅನ್ಕೊಳ್ತಿರ್ತಿರಲ್ವಾ ಆಂಟಿಕ್ ಪೀಸ್ ಗಳನ್ನ ಮನೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿ. ಅಂತವ್ರು ಖಂಡಿತ ಒಂದು ಸರಿ ವಿಸಿಟ್ ಮಾಡಿ ಹೋಗಿ. ಬ್ಯಾಟರಾಯನಪುರ ಸಿಗ್ನಲ್ ಇಂದ ಒಂದ್ ಸ್ವಲ್ಪ ಈಚೆ ಅಷ್ಟೇ, ಒಂದ್ 50 ಹೆಜ್ಜೆ ಹಿಂದೆ ನಡ್ಕೊ ಬಂದ್ರೆ ನಿಮ್ಗೆ ಶಾಪ್ ಸಿಗತ್ತೆ. KGN ಓಲ್ಡ್ ಫರ್ನಿಚರ್ ಅಂತ ಹೇಳಿ. ರೀಸೆಂಟ್ ಆಗಿ ಅಂದ್ರೆ 1.5 year ಇಂದ ಸ್ಟಾರ್ಟ್ ಆಗಿರುವಂತಹ ಶಾಪ್ ಅಲ್ಲಿ ನಿಮಗೆ ಬೇಕಾಗಿದ್ದೆಲ್ಲ ಸಿಗತ್ತೆ. ಸೊ ನಿಮ್ಗೆ ಏನಾದ್ರೂ ವುಡನ್ ಫರ್ನಿಚರ್ ಬಗ್ಗೆ ಆಸಕ್ತಿ ಇತ್ತು, ಅದರಲ್ಲೂ ಓಲ್ಡ್ ಪೀಸ್ ಗಳನ್ನ ತಗೊಂಡ್ ಇಟ್ಕೋಬೇಕು ಅಂದ್ರೆ ಆಂಟಿಕ್ ಪೀಸ್ ಗಳನ್ನ ಮನೇಲಿ ಇಟ್ಕೋಬೇಕು, ಕಲೆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಬರುವಂತಹ ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅದು ಇದು ಅಂತ ಹೇಳಿ ನಾನ್ ಹೇಳ್ತೀನಿ. ಸೊ ಅವ್ರು ಡಿಸ್ಕೌಂಟ್ ಅಲ್ಲಿ ಕೊಟ್ರೆ ನಾನು ತಗೊಂಡ್ ಹೋಗ್ತೀನಿ. ನೋಡ್ತೀನಿ ಎಂತೆಂತದೋ ಲಾಕ್ ಬಂದಿದೆ, ಡಿಜಿಟಲ್ ಲಾಕ್ಸ್ ಎಲ್ಲ ಬಂದಿದೆ ಅಲ್ವಾ. ಅವಾಗಿನ ಟೈಮಿಂದು ಕೀಸ್ ನೋಡಿ ಇಲ್ಲಿ. ಆನೆ ಇದೇನ್ ಗೋಲ್ಡ್ ಕಾಯಿನ್ಸಾ? ಬ್ರಾಸ್ ಕಾಯಿನ್ಸ್, ಗೋಲ್ಡ್ ಕಾಯಿನ್ಸ್ ತರ ಬ್ರಾಸ್ ಕಾಯಿನ್ಸ್ ಇಟ್ಕೊಂಡಿದ್ದಾರೆ. ಇದು ಲಕ್ಷ್ಮಿನಾ? ಲಕ್ಷ್ಮಿ, ಗಣೇಶ ಎಲ್ಲ ಇದೆ. ಇವರು ಎಲ್ಲಾ ಧರ್ಮಕ್ಕೂ ಎಲ್ಲಾ ಜಾತಿಗೂ ಎಲ್ಲದಕ್ಕೂ ಬೆಲೆ ಕೊಡ್ತಾ ಇದ್ದಾರೆ. ಈ ಕಡೆ ಕ್ರಾಸ್ ಗಳೆಲ್ಲ ಇದೆ ನೋಡಿ, ಹಿಂಗೆ ಚಿಕ್ಕ ಕ್ರಾಸ್ ಗಳಿದೆ, ನಮ್ ದೇವ್ರುಗಳಿದೆ, ಎಲ್ಲ ಇದೆ. ಬೋಟ್ಸ್ ಬೇಕಾ? ಏನೇನೋ ಡಿಫ್ರೆಂಟ್ ಕ್ಯಾಂಡಲ್ ಹೋಲ್ಡರ್ ನೋಡಿ, ಹಳೆ ಕಾಲದ ಎಲ್ಲ ಇದೆ. ಡಿಫ್ರೆಂಟ್ ಆಗಿರೋಂತಹ ಐಟಮ್ಸ್ ಏನೇನೋ ಇದೆ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಒಂದ್ಸತಿ ವಿಸಿಟ್ ಮಾಡಿ ಹೋಗ್ಬೋದು, ತುಂಬಾ ವರ್ತ್ ಅಂತ ಅನ್ಸುತ್ತೆ. ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಅದು? ನೋಡಿ, ಬೇಕಾ? ತಗೋತೀರಾ? ಕ್ಯಾಮ್ರಾ ಇಟ್ಕೊಳಕ್ಕೆ ಬರಲ್ಲ, ತಗೊಂಡ್ ಏನ್ ಮಾಡ್ತೀರಾ? ಸುಮ್ನೆ ವೇಸ್ಟ್. ನೋಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇತ್ತು ಅಂತ ಹೇಳಿದ್ರು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.